ಅದ್ರ ಮೇಲೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ಅಂತ ಬರಿ. ಹಾಗೆ ನಿಮ್ಮ ಮನೆ ದೇವ್ರ ಹೆಸರು ಬರಿ. ಈಗ ಆ ಮಗುಗೆ ನೀವು ಏನು ಹೆಸರಿಡಬೇಕು ಅನ್ಕೊಂಡಿದ್ದೀರೋ ಅದನ್ನು ಹಾಗೆ ಬರಿ. ನನಗೆ ಅಷ್ಟು ವಿದ್ಯೆ ಇಲ್ಲದೆ ಇರೋದ್ರಿಂದ ಅಂತ ಇಡಬೇಕು ಅನ್ಕೊಂಡಿದ್ದೆ. ಈಗ ಮಗು ತಂದೆ ಆಗಿರೋ ನೀವು ಮಗು ಕಿವಿಯಲ್ಲಿ 3 ಸರಿ ಹೆಸರು ಹೇಳಿ ಆ ಮಗುನ ತಂದೆ ಕೈಲಿ ಕೊಡೋಣ. ಆ ಮಗುವಿನ ಬಲಗಡೆ ಕಿವಿಯಲ್ಲಿ 3 ಸರಿ ಹೆಸರು ಹೇಳಿ. ವಿದ್ಯಾ ವಿದ್ಯಾ ವಿದ್ಯಾ. ಈಗ ಮಗುನ ನೀನ್ ತಗೊಮ್ಮ. ನೀನ್ 3 ಸಾರಿ ಹೆಸರು ಹೇಳಮ್ಮ. ವಿದ್ಯಾ ವಿದ್ಯಾ ವಿದ್ಯಾ. ಇಲ್ಲಿಗೆ ನಿಮ್ಮ ಮಗುವಿನ ನಾಮಕರಣದ ಶಾಸ್ತ್ರ ಸಂಪೂರ್ಣ ಆಯಿತು. ಯಜಮಾನ್ರೆ, ಏನಮ್ಮ ಮಾಡ್ತಾ ಇದೀಯಾ? ಮಗು ಸಿಕ್ತಿದ್ದಾಗೆ ಪ್ರೀತು ಫೋನ್ ಮಾಡಿ ಹೇಳ್ದ ಬಾಬಾ, ಮಗು ಇರೋ ಜಾಗನ ಪತ್ತೆ ಹಚ್ಚಿ ನೀನೇ ಹೋಗಿ ಕರ್ಕೊಂಡು ಬಂದ್ರಂತೆ. ನಾಮಕರಣದೊಳಗೆ ನಿನ್ ಕೈಗೆ ನಿನ್ ಮಗು ಇರುತ್ತೆ ಜನನಿ ಅಂತ ನೀವ್ ನನಗೆ ಕೊಟ್ಟಿದ್ ಮಾತನ್ನ ಉಳಿಸ್ಕೊಂಡ್ಬಿಟ್ರೆ ನಿಮ್ಮೆ ಋಣನ ಜೀವ ಇರೋವರೆಗೂ ಮರೆಯಲ್ಲ ಬಾಬಾ. ಮುಹೂರ್ತದ ಒಳಗೆ ಮಗು ನಿನ್ ಕೈಯಲ್ಲಿ ಇರುತ್ತೆ ಅಂತ ನೀನ್ ಕೊಟ್ಟ ಮಾತನ್ನ ನೀನ್ ಉಳಿಸ್ಕೊಂಡ್ಬಿಟ್ಟೆ. ಈಗ ನೀನೇ ಮಗುನ ಜನನಿ ಕೈಗೊಪ್ಸಪ್ಪ.
ಹನುಮಂತು, ನಿನ್ ಮೊಮ್ಮಗು ನಾಮಕರಣನ ಪಾರ್ವತಿ ಆಡಿ ಬೆಳೆದ ತೊಟ್ಲಲ್ಲೇ ಮಾಡಬೇಕು ಅಂತ ಆಸೆ ಪಟ್ಟಿದ್ಯಲ್ಲ, ಇವತ್ತು ನಮ್ಮ ಮೊಮ್ಮಗು ನಾಮಕರಣ ಅದೇ ತೊಟ್ಲಲ್ಲೇ ನಡೀತಿದೆ. ಸಂತೋಷನಾ? ಬನ್ನಿ ಗುರುಗಳೇ, ಬನ್ನಿ. ನಮಸ್ಕಾರ ಗುರುಗಳೇ. ಶುಭವಾಗಿ. ಮುಹೂರ್ತ ಮೀರಕ್ ಮುಂಚೆ ನಾಮಕರಣದ ಶಾಸ್ತ್ರ ಆರಂಭ ಮಾಡ್ಬೋದಲ್ವೇ? ಮಾಡೋಣ ಗುರುಗಳೇ. ಮಗುವಿನ ತಂದೆ ತಾಯಿ ಕೂತ್ಕೊಳ್ಳಿ. ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹಸ್ತಂ ಪ್ರಾಕ್ಷಾಳ್ಯ. ಆ ನೀರು ತಗೊಂಡು ಕೈ ತೊಳ್ಕೊಳಪ್ಪ. ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಳ್ರಪ್ಪ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರಂ ತತ್ರ ದೇವತಾ ಆಹ್ವಾನ ಲಾಂಛನಂ ಇತಿ ಘಂಟಾನಾದನಂ ಕೃತ್ವಾ ಮಮ ಅಂತ ಹೇಳಪ್ಪ. ಕುಮಾರಿಕಾಃ ನಾಮಕರಣಾಂಗ ಉದ್ದೇಶ್ಯ ಸ್ವಸ್ತಿ ಪುಣ್ಯಾಃ ವಾಚನಂ ಆಚರಿಷ್ಯೆ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಾಧಿಪತಿ ಪೂಜಾಂಚ ಕರಿಷ್ಯೆ. ಗಣಪತಿ ಮೇಲೆ ಆ ಹೂವು ಅಕ್ಷತೆ ಹಾಕ್ಬಿಡಿ. ಹಾರ ತಗೊಳ್ಳಿ. ಮೊದಲು ನೀನ್ ಹಾಕಮ್ಮ. ಒಂದೊಂದೇ ಹೂ ತಗೊಂಡು ಗಣೇಶನ್ ಪೂಜೆ ಮಾಡಪ್ಪ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತುವೆ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಆದರೆ ನೀನು ಯಾರ್ದೋ ಮಗು ನಾಮಕರಣಕ್ಕೆ ಬಂದೋಳು ಹಾಗೆ ಸಂತೋಷವಾಗಿ ನಿಂತಿರೋದು ನೋಡಿ ನನಗೆ ಬಾಯಿ ಕಟ್ ಹಾಕ್ಬಿಡ್ತು. ಆ ಮಗು ನೋಡ್ತಾ ಇದ್ದೆ ನನಗೆ ಕರುಳು ಚುರುಕು ಅನ್ಸುತ್ತೆ. ಅಂಥದ್ರಲ್ಲಿ ನೀನು ಹೇಗೆ ಮನಸ್ಸನ್ನ ಕಲ್ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ? ಸಾರ್ಥಿ ಪ್ಲೀಸ್, ಬಾರು ನೀನು ಪ್ರಶ್ನೆ ಮಾಡಬೇಡಿ. ನಿಮಗೆ ನನಗೆ ನೋವು ಕೊಟ್ಟು ಅವಳು ಸಂತೋಷವಾಗಿದ್ದಾಳ. ಇವಾಗ ನಾವ್ ಯಾಕೆ ನೊಂದ್ಕೋಬೇಕು ಸಾರ್ಥಿ? ಅಂಥದ್ದು ಏನಾಗಿದೆ? ಜನನಿ ಪ್ರೀತಿ ಜಾಗದಲ್ಲಿ ನಾನು ಬಾರು ಕೂತ್ಕೋಬೇಕಿತ್ತು ಅಂತ ಹೇಳಿದ್ರಿ. ಆದ್ರೆ ಗುರುಗಳು ನಾಮಕರಣಕ್ಕೆ ಅಂತ ಇಟ್ಟಿದ್ದ ಮೊದಲನೇ ಮುಹೂರ್ತದಲ್ಲೇ ನಾನು ಬಾರು ಕೂತ್ಕೊಂಡು ಮಗುಗೆ ಹೆಸರಿಡ್ಲಿಲ್ವಾ? ಅಷ್ಟು ಸಾಲದ? ನಮ್ಮ ಮಗಳು ಯಾವ ತೊಟ್ಲಲ್ಲಿ ಮಲಗಬೇಕು, ಯಾವ ತೊಟ್ಲಲ್ಲಿ ಆಟ ಆಡ್ತಾ ಬೆಳಿಬೇಕು ಅಂತ ಅನ್ಕೊಂಡಿದ್ವೋ ಅದೇ ತೊಟ್ಲಲ್ಲಿ ಇವತ್ತು ನಮ್ಮ ಮಗಳ ನಾಮಕರಣ ಆಗಿದೆ. ನೋಡಿ, ನೀವು ಸಮಾಧಾನವಾಗಿರಿ ಸಾರ್ಥಿ, ಆಗುದಿಲ್ಲ ಒಳ್ಳೇದಕ್ಕೆ. ನನಗೆ ಇಷ್ಟು ಸಮಾಧಾನದ ಮಾತುಗಳನ್ನ ಹೇಳ್ತಿದ್ದೀರಲ್ಲ ದೊಡ್ಡ ಯಜಮಾನ್ರೆ, ನೀವು ಸಮಾಧಾನವಾಗಿದ್ದೀರಾ?
ಹಸುವಾಗ್ತಾ ಇದೆಯಾ? ತಡಿ, ನಾನು ಹೋಗಿ ಹಾಲು ಬಿಸಿ ಮಾಡ್ಕೊಂಬರ್ತೀನಿ, ಆಯಿತಾ? ಅಲ್ಲಿವರೆಗೂ ಅಮ್ಮ ಹಾಡಿರೋ ಲಾಲಿ ಹಾಡು ಹಾಕಿರ್ತೀನಿ, ಕೇಳ್ತಾ ಇರು, ಸರಿನಾ? ಹ್ಞೂ. ಯಜಮಾನ್ರೆ, ನನ್ನ ಮಗಳು ನನ್ನ ಜೊತೆಲಿ ಇಲ್ವಾ? ನಾವು ದೇವಸ್ಥಾನದಲ್ಲಿ ಇಲ್ವಾ? ಮಗಳು ನೆನಪಾದ್ಲ ಯಜಮಾನ್ರೆ? ನನ್ನ ಮಗಳು ಅತ್ತಂಗಾಯ್ತು ಪಾರು. ಅರಸನ ಕೋಟೆ ಒಳಗೆ ನನ್ನ ಮಗಳನ್ನ ಕರ್ಕೊಂಬಂದ್ರೆ ಅದು ನನ್ನ ಮಗಳಾಗಿನೇ ಅಂತ ಅಂದ್ಕೊಂಡಿದ್ದೆ. ಆಗ ನನ್ನ ಮಗಳು ನನ್ನ ಕಣ್ಣು ಮುಂದೆನೆ ಓಡಾಡ್ಕೊಂಡಿರ್ತಾ ಇದ್ಲು ಅಂತ ಅಂದ್ಕೊಂಡಿದ್ದೆ. ಎಲ್ಲ ಮಕ್ಕಳು ಅವ್ರ ಹೆತ್ತ ಅಪ್ಪ ಅಮ್ಮನ ಜೊತೆ ಇರ್ತಾರಲ್ಲ, ಹಾಗೆ. ಆದರೆ ನಮ್ಗ ಅದೃಷ್ಟ ಎಲ್ಲಿಂದ ಬರಬೇಕು ಹೇಳು? ಇವಾಗ ನನ್ನ ಮಗು ಹತ್ರ ಅದನ್ನು ಸಮಾಧಾನ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಹೋಗಬೇಕು. ಇಲ್ಲ, ನಾನು ಕುಗ್ಬಾರ್ದು. ಈಗಲೇ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗಿರೋದು. ಯಜಮಾನ್ರೆ, ನೀವು ಈ ಥರ ಮಗುಗೋಸ್ಕರ ಕೊರಗ್ತಾ ಇದ್ರೆ ನನಗೆ ನೆಮ್ಮದಿ ಇರಲ್ಲ. ನಿಮಗೆ ನನ್ನ ನೆಮ್ಮದಿನೂ ಮುಖ್ಯ ಅನ್ನೋದಾದ್ರೆ ಈ ಥರ ಸರಿ ರಾತ್ರಿಲಿದ್ದು ಮಗುಗೋಸ್ಕರ ಕೊರಗೋದನ್ನ ಬಿಟ್ಬಿಡಿ. ಇದರಿಂದ ನನಗೆ ತುಂಬ ನೋವಾಗುತ್ತೆ ಯಜಮಾನ್ರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬನ್ನಿ, ನಿದ್ದೆ ಮಾಡಿ. ನೀನು ಈಗಲೂ ಹೂವನ್ನು ಅಮ್ಮನ ಹತ್ರ ಎಲ್ಲ ಸತ್ಯ ಹೇಳಿ ನಮ್ಮ ಮಗಳನ್ನ ವಾಪಸ್ ಕರ್ಕೊಂಬರೋಣ. ಕರ್ಕೊಂಡು ಬರೋದಕ್ಕಲ್ಲ ನಾನು ಅವಳಿಗೆ ಮಗುನ ಕೊಟ್ಟಿರೋದು. ಮಗುಗೆ ಜನ್ಮ ಕೊಟ್ಟಿರೋದು ನಾನಾಗಿರ್ಬೋದು, ಆದರೆ ಬದುಕನ್ನ ಕಟ್ಕೊಡೋದು ಜನನಿ. ಅಲ್ಲ ಪಾರು, ತಿಂಡಿ ಸಿದ್ಧ ಇದೆ ಯಜಮಾನ್ರೆ, ತಿಂದು ಕೆಲ್ಸಕ್ಕೆ ಹೊರಡಿ. ಅದರಲ್ಲೇ ಎಲ್ರಿಗೂ ನೆಮ್ಮದಿ ಇರೋದು. ನಾನು ನೆಮ್ಮದಿಯಾಗಿರೋದು ನಿಮಗಿಷ್ಟ ಇಲ್ವಾ ಯಜಮಾನ್ರೆ? ನಾನು ತಿಂಡಿ ಹಾಕ್ಕೊಂಡು ಬರ್ತೀನಿ. ನಿನಗೆ ಎದೆ ಹಾಲು ಬರೋದಕ್ಕೆ ಔಷಧಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಇವತ್ತಿಂದ ಶುರು ಮಾಡೋಣ. ಇವತ್ತು ಒಳ್ಳೆ ದಿನ ನೋಡು. ಸಂಜೆ ಕಾಫಿ ಟೀ ಎಲ್ಲ ಕುಡಿಬೇಡ. ನಾನು ನಿನಗೆ ಕಷಾಯ ತಗೊಂಬಂದು ಕೊಡ್ತೀನಿ, ಅದನ್ನೇ ಕುಡಿ, ಸರಿನಾ? ನೋಡಮ್ಮ ಪಾರ್ವತಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ. ನೀನೇ ನಮ್ಮ ಜನನಿ ಮಗುಗೆ ಕದ್ದು ಹಾಲು ಕುಡ್ಸಕ್ ಬರ್ತಿದ್ದೆ, ಅಂಥದ್ರಲ್ಲಿ ಈಗ ನೀನೇ ನಮ್ಮ ಜನನಿಗೆ ಎದೆ ಹಾಲು ಬರೋ ಹಾಗೆ ಔಷಧಿ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಹೇಗ್ ನಂಬೋದು?
ಅರಸನ ಕೋಟೆಯವ್ರ ಮುಂದೆ ನೀನ್ ಒಳ್ಳೊಳಗಿರಕ್ಕೆ ಯಾವುದೋ ಒಂದು ಔಷಧಿ ಕೊಟ್ಟಂಗ್ ಮಾಡಲ್ಲ ತಾನೆ? ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗಂತ ಬುದ್ಧಿ ಇಲ್ಲ. ನಮ್ಮ ಜನನಿಗೆ ಎದೆ ಹಾಲು ಬರಬೇಕು ಅಷ್ಟೇ ನನ್ನ ಉದ್ದೇಶ. ದಯವಿಟ್ಟು ನನ್ನ ನಂಬಿ. ಪಾರು, ಇವಾಗ ನಮ್ಮ ಮಗುನು ಹಾಲು ಕುಡಿಯೋ ಟೈಮ್ ಅಲ್ವಾ? ಈಗ ತಾನೇ ನಾನು ಅರಸನ ಕೋಟೆಯಿಂದ ಬರ್ತಾ ಇದ್ದೀನಿ ಯಜಮಾನ್ರೆ. ಮಗು ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡ್ತದೆ, ನೀವು ಚಿಂತೆ ಮಾಡಬೇಡಿ. ಏನು, ಮಗು ನೋಡೋದಕ್ಕೆ ಅರಸನ ಕೋಟೆಗೆ ಹೋಗಿದ್ಯಾ? ಯಾವ ನ್ಯಾಯ ಪಾರು? ನಾನ್ ಮಾತ್ರ ಬೆಳಿಗ್ಗೆ ಮಗು ನೋಡೋದಕ್ಕೆ ಹೋಗ್ತೀನಿ ಅಂತ ಅಂದಾಗ ನನ್ನ ತಡದೆ, ಆದ್ರೆ ನೀನ್ ಮಾತ್ರ ಒಬ್ಳೆ ಹೋಗಿದ್ಯಾ? ಈ ಕಡೆ ಬಂದ್ಮೇಲೆ ನಿನ್ ಮನ್ಸು ಬದಲಾಯ್ತಾ? ಅಲ್ಲ ಪಾರು, ಒಂದೇ ಮಾತು ನನಗೆ ಫೋನ್ ಮಾಡಿ ಹೇಳಿದಿದ್ರೆ ನಾನು ಮಗು ನೋಡೋದಕ್ಕೆ ಅರಸನ ಕೋಟೆಗೆ ಓಡೋಡ್ ಬರ್ತಾ ಇರ್ಲಿಲ್ವಾ? ನಾನು ಮಗುನ್ ನೋಡ್ಬೇಕು ಅಂತಾನೆ ಅರಸನ ಕೋಟೆಗೆ ಹೋಗಿದ್ದಲ್ಲ ಯಜಮಾನ್ರೆ. ಜನನಿ ಹತ್ರ ಏನೋ ಮಾತಾಡೋದಿತ್ತು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಮಗು ಅರಸನ ಕೋಟೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀವು ಬೇಕಾದ್ರೆ ಇವತ್ತು ಸಂಜೆನೋ ಇಲ್ಲ ನಾಳೆ ಬೆಳಗ್ಗೆನೋ ಹೋಗಿ ಮಗುನ್ ನೋಡ್ಕೊಂಡು ಬನ್ನಿ, ಸರಿನಾ? ಹಾಗಾದ್ರೆ ನಾನು ಸಂಜೆ ಆಗ್ತಿದ್ದಾಗೆ ನನ್ನ ಮಗು ನೋಡ್ಬೋದು. ಬೆಳಗ್ಗಿಂದ ಒಂದು ಪೋಣಿನೂ ಆಗಿಲ್ಲ. ಅದೇ ಖುಷಿಲಿ ಒಂದು ಟ್ರಿಪ್ ಆದ್ರೂ ಹೊಡಿಬೇಕು. ಸರಿ, ಸರಿ ಪಾರು, ಸಂಜೆ ಸಿಗ್ತೀನಿ. ಅಕ್ಕ, ಜನನಿ ಏನ್ ಮನೆಗೆ ಬಂದಿದ್ದು? ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ತವ್ರ ಮನೆಗೆ ಬರೋದಕ್ಕೆ ನನಗೆ ಕಾರಣ ಬೇಕಾ? ಅದು ಪುಟ್ಟಿ, ಒಂದು ನಿಮಿಷ ಕೇಕ ತೊಳ್ಕೊಂಡ್ಬರ್ತೀನಿ. ಅದೇ ಅಕ್ಕ, ನನಗೆ ಹಾಲು ಬರೋ ಥರ ನೀವು ಕಷಾಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಇಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಅದಾ ಗಿಡಮೂಲಿಕೆಗಳನ್ನೆಲ್ಲ ಅರ್ದು ಕಷಾಯ ತಯಾರು ಮಾಡಿ ಇಟ್ಟಿದ್ದೀನಿ ನೋಡು, ಅಲ್ಲೇ ದೇವ್ರ ಫೋಟೋ ಮುಂದೆ ಇಟ್ಟಿದ್ದೀನಿ. ನಾನೇ ತಗೊಂಬರೋಳಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ. ಇರು, ಬಂದೆ. ದೇವ್ರೆ, ನನ್ನ ತಂಗಿಗೆ ಎದೆ ಹಾಲಿನ ಸಮಸ್ಯೆ ಬಗೆಹರಿಲಪ್ಪ. ದೇವ್ರ ಹತ್ರ ಬೇಡ್ಕೊಂಡು ಇದನ್ನ ಕುಡಿ. ಕೊಡಮ್ಮ ಜನ್ನಿ. ಬೋರು 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 ಕುಂದು ಬೋರು. ಜನನಿ, ನಾನು ಮಾಡ್ಕೊಡ್ತಾ ಇರೋ ಕಷಾಯನ 21 ದಿವಸ ಶ್ರದ್ಧೆ ಭಕ್ತಿಯಿಂದ ಕುಡಿದ್ರೆ
ನಿನ್ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಸರಿ ಅಕ್ಕ. ಲಕ್ಷ್ಮಿ ಪುಟಾಣಿ ಹೊರಡೋಣವಾ? ಅಮ್ಮ ಕರೀತಿದ್ದಾಗೆ ಹೋಗ್ಬೇಕಲ್ವಾ ಪುಟ್ಟಿ? ಬಾಯ್ ಬಾ ಬಾ. ನಾನು ನೀನು ಹೆತ್ತ ಅಮ್ಮ ಕಣೋ. ಅಮ್ಮನ ಹತ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳಕ್ಕೆ ಹಿಂಜರಿಕೆನ, ಭಯನ. ನಿನ್ನೆ ನೀನು ಬಂದಿದ್ದು, ಇವತ್ತು ಬಂದಿರೋದು ಮಗುನ ನೋಡಕ್ಕೆ ತಾನೆ. ಮಗುನ ಎತ್ಕೋಬೇಕೇನೋ. ಅದೇ ನಾವು ಹೆಣ್ಮಕ್ಳು ನಮ್ಮ ಮನಸ್ಸಿನ ಭಾವನೆನ ಮಾತಾಡಿ ಹೇಳ್ಕೊಂಡ್ಬಿಡ್ತೀವಿ, ಅತ್ತು ತಿಳಿಸ್ತೀವಿ, ಆಗ ಇನ್ಯಾರೋ ಸಮಾಧಾನ ಮಾಡ್ತಾರೆ. ಆದರೆ ನೀವು ಗಂಡ್ಮಕ್ಳು ಆ ಥರ ಅಲ್ಲ, ಒಂಥರ ಇಂಟ್ರೋವರ್ಟ್ಸ್. ಎಲ್ಲ ಭಾವನೆಗಳನ್ನು ಮನಸ್ಸಿನ ಒಳಗೆ ಇಟ್ಕೊಂಡಿರ್ತೀರ. ಒಂದೊಂದ್ಸಲ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಆದರೆ ಒಂದು ಮಾತನ್ನ ಮರಿಬೇಡಪ್ಪ, ಇದು ನಿನ್ನ ಮನೆ, ನಿನ್ನ ಹಕ್ಕಿನ ಮನೆ. ನಿನಗೆ ಇಷ್ಟ ಬಂದಾಗ್ಲೆಲ್ಲ ನೀನು ಇಲ್ಲಿಗೆ ಬರ್ಬೋದು. ಹಾಗೆ ನಿನ್ನ ತಮ್ಮನ ಮಗು ನಿನ್ನ ಮಗು. ಭಾವ, ನಿಮ್ಮ ತಮ್ಮನ ಮಗು ನಿಮಗೂ ಮಗುನೇ ಅಲ್ವಾ? ತಗೊಳ್ಳಿ, ಮಗುನ ಎತ್ಕೊಂಡು ಆಟಾಡಿಸಿ. ಏನಪ್ಪ ಇದು? ಆವತ್ತು ಬರೀ ಕೈನಲ್ಲಿ ಬಂದಿದ್ದೆ, ಇವತ್ತು ನಿನ್ನ ಮಗಳು ನಿನ್ನ ಕೈನಲ್ಲಿದ್ದಾಳೆ. ನನ್ನ ಮೊಮ್ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಇದೇ ಮೊದಲನೇ ಸಲ ನಮ್ಮ ಮನೆ ಒಳಗೆ ಬರ್ತಾ ಇರೋದು. ಅದಕ್ಕೆ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ. ಬಲಗಾಲ ಇಟ್ಟು ಒಳಗಡೆ ಬನ್ನಿ. ಒಳಗಡೆ ಹೋಗೋಣ. ಒಂದು ನಿಮಿಷ ಪುಟ್ಟ, ಹಾಲು ತಣ್ಣಗಾದ್ಮೇಲೆ ನಿನಗೆ ಹಾಲು ಕುಡಿಸ್ತೀನಿ, ಸರಿನಾ? ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ನನ್ನ ಮಗಳಿಗೆ ಹಾಲು ಬಿಸಿ ಮಾಡಿದ್ನಲ್ಲ, ಅದನ್ನ ತಣ್ಣಗೆ ಮಾಡ್ತಾ ಇದ್ದೀನಿ. ನಾವು ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ಇದೇ ತರ ಹಸುವಿನ ಹಾಲನ್ನ ಬಾಟ್ಲಲ್ಲಿ ಕೊಡ್ತಾ ಇದ್ದೆ ಅಲ್ವ ವಿದ್ಯಾ ಪುಟಿ? ಇದೆಲ್ಲ ಯಾಕೆ ಯಜಮಾನ್ರೆ? ಅರ್ಸನ್ ಕೋಟೆಲಿ ನಿಮ್ ಮಗಳಿಗೆ ಹಾಲು ಕುಡಿಸ್ದೇ ಇರ್ತಾರಾ? ಈಗ ನೀನ್ ಹೇಳ್ತಾ ಇರೋದು ನಮ್ಗೆ ಯಾವುದು ಕೇಳಿಸ್ತಾ ಇಲ್ಲ.
ಅಲ್ವಾ ಪುಟ್ಟಮ್ಮ? ನೋಡ್ಪಾರು, ಕೊನೆ ಸತಿ ಹೇಳ್ತಾ ಇದ್ದೀನಿ. ಆಮೇಲೆ ತಾಯಿ ಕಣ್ಮುಂದೆ ಇದ್ರು ಹಸುವಿನ ಹಾಲನ್ನ ಹೇಗೆ ಕುಡಿಸ್ಬಿಟ್ರು ಅಂತ ನೊಂದ್ಕೋಬಾರ್ದು. ಈಗಲೂ ನಿನ್ನ ಕಣ್ಮುಂದೆನೆ ನಿನ್ನ ಮಗಳಿದ್ದಾಳೆ, ಯೋಚನೆ ಮಾಡು. ಇಷ್ಟು ಕಲ್ಮನ್ಸ್ ಮಾಡ್ಕೋಬೇಡ ಪಾರು. ನೀನು ಈ ಥರ ಮಾಡೋದ್ರಿಂದ ಬರೀ ನೀನು ಮಾಡ್ಕೊಳ್ತಿರೋ ವಂಚನೆ ಅಲ್ಲ ಇದು, ನಮ್ಮ ಮಗಳಿಗೆ ಮಾಡ್ತಾ ಇರೋ ಅನ್ಯಾಯ. ನಮ್ಮ ಮಗಳು ಹಸುವಿನ ಹಾಲಿಗೆ ಅಡ್ಜಸ್ಟ್ ಆದರೂ ಅದು ಹೆತ್ತು ತಾಯಿ ಹಾಲಿಗೆ ಸಮ ಆಗಲ್ಲ ಅಲ್ವಾ ಪಾರು? ಜನನಿಗೆ ಹಾಲಿನ ಸಮಸ್ಯೆ ಸರಿ ಹೋದ್ಮೇಲೆ ಅವಳೇ ಕುಡಿಸ್ಲಿ, ಯಾರು ಬೇಡ ಅಂತಾರೆ. ಆದರೆ ಅಲ್ಲಿವರೆಗಾದರೂ ಇಂಥ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಮಗಳಿಗೆ ನೀನು ಹಾಲು ಕೊಡ್ಬೇಕಲ್ವಾ ಪಾರು? ಸರಿ ಬಿಡು, ಇನ್ನಿನ್ನ ಬಲವಂತ ಮಾಡಲ್ಲ. ಪುಟಿ ತಗೋ ಕುಡಿ. ಭಾವ, ಜನನಿ, ಅಕ್ಕ, ನನ್ನ ಮಗು ಎಲ್ಲಿ? ಈಗ ತಾನೇ ಯಜಮಾನ್ರು ಅರಸನಕೋಟೆ ಕರ್ಕೊಂಡು ಹೋದ್ರಲ್ಲ. ಅರಸನಕೋಟೆ ಕರ್ಕೊಂಡು ಬಂದ್ರ? ಇಲ್ಲ ಅಕ್ಕ, ಭಾವ ಮಗುನ ಕರ್ಕೊಂಡು ಅಲ್ಲಿಗೆ ಬಂದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಭಾವ ಅರಸನಕೋಟೆಗೆ ಬಂದಿದ್ರು. ಮಗು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡು ಅಂತ ಮಾವನೇ ಮಗುನ ಕೊಟ್ಟು ಕಳ್ಸಿದ್ರು. ನಾನು ಹೂ ಅಂತ ಹೇಳಿದ್ದೆ. ಇಷ್ಟೊತ್ತಾದ್ರೂ ಭಾವ ಮಗುನ ಕರ್ಕೊಂಡು ಬರ್ಲಿಲ್ವಲ್ಲ ಅಂತ ನಾನೇ ಮಗುನ ಕರ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಅಲ್ಲ ಅಕ್ಕ, ಭಾವ ಮಗುನ ಕರ್ಕೊಂಡು ಅರಸನಕೋಟೆಗೆ ಬರ್ತಾ ಇದ್ದಿದ್ರೆ ನಾನು ಬರೋ ದಾರಿಲಿ ಅವ್ರು ಕಾಣಿಸ್ಬೇಕಾಗಿತ್ತಲ್ವಾ? ಜನನಿಗೆ ಗಾಬರಿ ಆಗ್ಬೇಡ, ಇರು, ನಾನು ಫೋನ್ ಮಾಡ್ತೀನಿ, ಇರು. ಅಕ್ಕ, ಭಾವನ್ ಫೋನ್ ಮನೇಲೆ ರಿಂಗ್ ಆಗ್ತಾ ಇದೆ. ಫೋನ್ ಮನೇಲೆ ಬಿಟ್ಟು ನನ್ನ ಮಗುನ ಕರ್ಕೊಂಡು ಭಾವ ಎಲ್ಲಿಗೆ ಹೋದ್ರು? ಜನ್ನಿ, ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ನಿಮ್ ಭಾವಂಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಿನಗೆ ಗೊತ್ತು ತಾನೆ. ಮಗುನ ಎತ್ಕೊಳ್ಳೋದಕ್ಕೂ ನಿಮ್ ಭಾವ ನಿನ್ನ ಒಪ್ಪಿಗೆ ಕೇಳ್ತಾರೆ. ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ಬೇಕಾದ್ರೂ ನಿನ್ನ ಕೇಳೇ ಕರ್ಕೊಂಡು ಬಂದ್ರು ಅಂತ ಹೇಳ್ತಾ ಇದೆಯಾ ಅಲ್ವಾ? ಹೀಗಿರೋವಾಗ ನಮ್ಗೆ ಯಾರಿಗೂ ಹೇಳ್ದೆ ನಿಮ್ಮ ಭಾವ ಮಗುನ ಕರ್ಕೊಂಡು ಎಲ್ಲಿ ಹೊರಗಡೆ ಹೋಗೋದಕ್ಕಾಗುತ್ತೆ? ಅದು ಫೋನ್ನ ಮನೇಲೆ ಬಿಟ್ಟು. ಅರಸನಕೋಟೆ ದೊಡ್ಡ ಜಾಗ ಅಲ್ವಾ ಜನನಿ? ನಿಮ್ಮ ಭಾವಂಗೆ ಮಗು ಅಂದ್ರೆ ತುಂಬಾ ಪ್ರೀತಿ. ಅಲ್ಲೇ ಎಲ್ಲೋ ಮಗುನ ಆಟಾಡ್ಸ್ಕೊಂಡು ಈಗ ಅರಸನಕೋಟೆ ಕರ್ಕೊಂಡು ಹೋಗಿರ್ತಾರೆ. ಬಾ, ನಾನು ನಿನ್ ಜೊತೆ ಬರ್ತೀನಿ. ನೋಡು, ನಾವಲ್ಲಿ ಹೋಗೋಷ್ಟೊತ್ತಿಗೆ ನಿಮ್ ಭಾವ ಮಗು ಜೊತೆ ಅಲ್ಲಿ ಬಂದಿರ್ಲಿಲ್ಲ ಅಂದ್ರೆ ಕೇಳು. ಒಂದ್ ವೇಳೆ ಅಲ್ಲಿಲ್ಲ ಅಂದ್ರೆ